ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ಮಕ್ಕಳಿಗೋಸ್ಕರ ಒಂದು ಕ್ಯೂಟ್ ಆಗಿರೋ ರ್ಯಾಬಿಟ್ ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಮಕ್ಕಳಿಗೆಲ್ಲ ರಜಾ ಇದೆ. ಈ ಪರಿಸ್ಥಿತಿಲಿ ನಾವು ಮಕ್ಕಳನ್ನ ಹೊರಗೆ ಕಳಿಸೋದು ಕಷ್ಟ, ಮತ್ತೆ ಸಮ್ಮರ್ ಕ್ಯಾಂಪ್ಗಳು ಎಲ್ಲೂ ಇರಲ್ಲ. ಅದಕ್ಕೋಸ್ಕರವಾಗಿ ನಾವು ಮನೆಯಲ್ಲೇ ಮಕ್ಕಳನ್ನ ಹೇಗೆ ಬ್ಯುಸಿಯಾಗಿ ಇಡ್ಬೋದು ಅನ್ನೋದನ್ನ ಪ್ಲಾನ್ ಮಾಡಬೇಕಾಗತ್ತೆ. ನಾವು ಮನೆಯಲ್ಲೇ ಒಂದು ನೋಡಿ ಡ್ರಾಯಿಂಗ್ ಶೀಟ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ರ್ಯಾಬಿಟ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡಿ, ಡ್ರಾಯಿಂಗ್ ಶೀಟು, ನಾನಿಲ್ಲಿ ಒಂದು ಸ್ಕೇಲ್ ತಗೊಂಡಿದ್ದೀನಿ, ಮತ್ತೆ ಗ್ಲೂ ಸ್ಟಿಕ್ಕು, ಪೆನ್ಸಿಲ್ಲು, ಒಂದು ಬ್ಲ್ಯಾಕ್ ಸ್ಕೆಚ್ ಪೆನ್, ಮತ್ತೆ ಮತ್ತೊಂದು ನಿಮಗೆ ಯಾವ ಸ್ಕೆಚ್ ಪೆನ್ ಬೇಕೋ ಅದನ್ನ ಯೂಸ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಕ್ಯೂಟ್ ಆದ ರ್ಯಾಬಿಟ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಈ ಡ್ರಾಯಿಂಗ್ ಶೀಟ್ನಲ್ಲಿ ನಾನು ಈ ರೀತಿ 4 ಸೆಂಟಿಮೀಟ್ರಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಮತ್ತೆ ಒಂದು 7 ಸೆಂಟಿಮೀಟ್ರು ಇಟ್ಕೊಂಡು ಸ್ಕ್ವೇರ್ ತಗೊಂಡಿದ್ದೀನಿ. ಮತ್ತೆ 5 ಸೆಂಟಿಮೀಟ್ರಲ್ಲಿ ಮತ್ತೊಂದು ಸ್ಕ್ವೇರು, ಮತ್ತೆ 8 ಸೆಂಟಿಮೀಟ್ರಲ್ಲಿ ಇನ್ನೊಂದು ಸ್ಕ್ವೇರ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಒಂದು 20 ಸೆಂಟಿಮೀಟ್ರ್ ಉದ್ದ, ಮತ್ತೆ ಒಂದು 2.5 ಅಥವಾ 3 ಸೆಂಟಿಮೀಟ್ರ್ ಇಟ್ಕೋಬಹುದು ನೀವು. ಅಷ್ಟುದ್ದದ ಒಂದು ಇಷ್ಟುದ್ದದಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಕ್ಯೂಟ್ ಆದ ರ್ಯಾಬಿಟ್ ನ ಹೇಗ್ ಮಾಡೋದು ಅಂತ ಸ್ಟಾರ್ಟ್ ಮಾಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಫಸ್ಟ್ ನಾವು ಹೀಗೆ ಸೆಂಟ್ರಲ್ಲಿ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಸೆಂಟ್ರಲ್ಲಿ ಫೋಲ್ಡ್ ಮಾಡಿ ಆದ್ಮೇಲೆ ಗ್ಲೂ ಸ್ಟಿಕ್ ಇಂದ ಈ ಒಳಗಡೆ ಪಾರ್ಟ್ ಏನಿರತ್ತೆ ಇಲ್ಲಿ ನಾವು ಗ್ಲೂ ಹಚ್ಚಬೇಕು. ನಂತರ ನೋಡಿ ಹೀಗೆ ನೀಟಾಗಿ ಪ್ರೆಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಶೇಪಲ್ಲಿ ಬರಬೇಕಿದು. ಇವಾಗ ಬಾಡಿ ಪಾರ್ಟ್ ರೆಡಿ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್, 5 ಸೆಂಟಿಮೀಟರ್ ಸ್ಕ್ವೇರ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ತಗೊಂಡಿದ್ದೀನಿ. ಅದನ್ನ ನಾನಿಲ್ಲಿ ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಹೀಗೆ ಇಟ್ಕೊಂಡು ನೋಡಿ ಪೆನ್ಸಿಲಲ್ಲಿ ಹೀಗೊಂದು ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ ಹೀಗೆ ಮಾರ್ಕ್ ಹಾಕೊಂಡಿರ್ತೀವಲ್ಲ ಅದನ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್. ನಂತರ ಓಪನ್ ಮಾಡಿ ಈ ಭಾಗಕ್ಕೆ ಗ್ಲೂ ಹಚ್ತಾ ಇದ್ದೀನಿ. ಮೇಲ್ಗಡೆ ಭಾಗಕ್ಕೆ ಗ್ಲೂ ಹಚ್ಚಬೇಕು. ನಂತರ ನೋಡಿ ಹೀಗೆ ಕೆಳಗಡೆ ಭಾಗದಿಂದ ಹೀಗೆ ಸ್ಟಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ 7 ಸೆಂಟಿಮೀಟರ್ ಅಲ್ಲಿ ಸ್ಕ್ವೇರ್ ಕಟ್ ಮಾಡಿದ್ನಲ್ಲ ಅದನ್ನ ತಗೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಇದರಲ್ಲೂ ಸಹ ಹೀಗೊಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ನಂತರ ಇದನ್ನ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇದನ್ನ ಹೀಗೆ ಓಪನ್ ಮಾಡಿಬಿಟ್ಟು ಹೀಗೆ ಕಟ್ ಮಾಡಬೇಕು. ನಂತರ ನಾನಿಲ್ಲಿ ಈ ಪಾರ್ಟ್ಗೆ ಗ್ಲೂ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ ನೋಡಿ
ಹಿಂದ್ಗಡೆ ಈ ರ್ಯಾಬಿಟ್ನ ಕಾಲು ಬರಬೇಕು, ಆ ರೀತಿ ಹೀಗೆ ಸ್ಟಿಕ್ ಮಾಡಬೇಕು. ಮತ್ತೊಂದು ಪಾರ್ಟಿಗೂ ಅಷ್ಟೇ ಗ್ಲೂ ಹಚ್ತಾ ಇದ್ದೀನಿ. ಈ ಕಡೆ ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಸ್ಟಿಕ್ ಮಾಡಿ. ನೋಡಿ ಇವಾಗ ಇಷ್ಟು ರೆಡಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಸರ್ಕಲ್ ಆಗಿರೋ ಪಾರ್ಟ್ನ ತಗೊಳ್ಳೋಣ. ಅದಕ್ಕೆ ನಾನು ಕಣ್ಣನ್ನ ಡ್ರಾ ಮಾಡ್ತಾ ಇದ್ದೀನಿ. ನೆಕ್ಸ್ಟು ರ್ಯಾಬಿಟ್ನ ಬಾಯಿನ ಡ್ರಾ ಮಾಡ್ಕೊಳ್ಳೋಣ. ಎಲ್ಲದು ಫುಲ್ ನೋಡಿ, ರ್ಯಾಬಿಟ್ನ ಕಣ್ಣು ಬಾಯಿ ರೆಡಿಯಾಗಿದೆ. ಇದಕ್ಕೆ ನಾನು ಬ್ಲ್ಯಾಕ್ ಸ್ಕೆಚ್ ಪೆನ್ನಿಂದ ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬಾಯಿಗೂ ಅಷ್ಟೇ ಮೇಲ್ಗಡೆ ಇಲ್ಲಿ ಮೂಗಿನ ಪಾರ್ಟ್ ಏನ್ ಬರುತ್ತೆ ಅಲ್ಲಿ ಬ್ಲ್ಯಾಕ್ ಸ್ಕೆಚ್ ಪೆನ್ ಇಂದ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಮುಖದ ಪಾರ್ಟ್ ಇವಾಗ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು 8 ಸೆಂಟಿಮೀಟರ್ ಸ್ಕ್ವೇರ್ ತಗೊಂಡಿದ್ನಲ್ಲ ಅದನ್ನ ತಗೋತಾ ಇದ್ದೀನಿ. ಅದಕ್ಕೆ ನೋಡಿ ನಾನು ಹೀಗಿಲ್ಲಿ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ನಂತರ ಹೀಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ರ್ಯಾಬಿಟ್ನ ಕಿವಿ ರೆಡಿಯಾಗಿದೆ. ನಂತರ ಮತ್ತೆ ನೋಡಿ ಇಲ್ಲಿ ನಾನು ಗ್ಲೂನ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗಿಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ಕಿವಿಗೆ ಗ್ಲೂನ ಹಾಕಿ ಈ ಸೈಡ್ಗೆ ಮತ್ತೊಂದು ಕಿವಿ ರೆಡಿ. ನಂತರ ನೋಡಿ, ನಾನು ಹೀಗೆಲ್ಲೊಂದು ಸಣ್ಣದೊಂದು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗೆ ಫೋಲ್ಡ್ ಮಾಡಬೇಕು, ನಂತರ ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ, ಇಲ್ಲಿ ಗ್ಲೂ ಸ್ಟಿಕ್ ಮಾಡ್ತಾ ಇದ್ದೀನಿ ನಾನು. ನಂತರ ನೋಡಿ, ಈ ಭಾಗಕ್ಕೆ ಹೀಗೆ ಸ್ಟಿಕ್ ಮಾಡ್ತಾ ನೋಡಿ ಫ್ರೆಂಡ್ಸ್. ಇವಾಗ ಕಿವಿ ಭಾಗಕ್ಕೆ ನಾವು ಏನು ಸ್ಟಿಕ್ ಮಾಡಿರ್ತೀವಲ್ಲ ಕಿವಿನ, ಅಲ್ಲೀಗ ಮತ್ತೊಂದು ಕಲರ್ ಸ್ಕೆಚ್ ಪೆನ್ನಿಂದ ಹೀಗೆ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ನಾನು.
ನೋಡಿ ಫ್ರೆಂಡ್ಸ್, ಇವಾಗ ಕ್ಯೂಟ್ ಕ್ಯೂಟ್ ರ್ಯಾಬಿಟ್ ಮುಖ ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ನಾನಿಲ್ಲಿ ಈ ಪಾರ್ಟ್ ಇರತ್ತಲ್ಲ, ಇದಕ್ಕೆ ಗ್ಲೂನ ಹಾಕ್ತಾ ಇದ್ದೀನಿ. ನಂತರ ನೋಡಿ, ಇಲ್ಲಿ ಸೆಂಟರ್ಗೆ ನಾನು ಈ ಫೇಸ್ನ ಸ್ಟಿಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕ್ಯೂಟ್ ಕ್ಯೂಟ್ ರ್ಯಾಬಿಟ್ ನೋಡಿ, ಹೀಗೆ ಮಾಡಿದ್ರೆ ಶೇಕ್ ಆಗತ್ತೆ. ಇದೇ ರೀತಿಯಾಗಿ ನಾನು ಮತ್ತೊಂದು ರ್ಯಾಬಿಟ್ನ ರೆಡಿ ಮಾಡಿದ್ದೀನಿ ನೋಡಿ. ಎಲ್ಲಾ ಮಕ್ಕಳಿಗೂ ಇಷ್ಟ ಆಗತ್ತೆ. ರ್ಯಾಬಿಟ್ ಡ್ಯಾನ್ಸ್ ಮಾಡ್ತಾ ಇದೆ ನೋಡಿ. ನೀವು ಇದೇ ರೀತಿಯಾಗಿ ನಿಮ್ಮ ಮನೆ ಮಕ್ಕಳಿಗೂ ಮಾಡಿಸಿ. ಯಾಕೆ ಅಂತಂದ್ರೆ ಇದರಲ್ಲಿ ಕತ್ರಿ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಮಕ್ಕಳು ಮಾಡಬೇಕಿದ್ರೆ ನೀವು ಜೊತೆಯಾಗೇ ಇರಬೇಕು. ಇಲ್ಲ ಅಂತಂದ್ರೆ ಮಕ್ಕಳು ಕೈ ಕಟ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ನೀವೇ ಕೇರ್ ತಗೊಂಡು ಮಾಡಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಕ್ಯೂಟ್ ಆದ ರ್ಯಾಬಿಟ್ನ ಈ ರೀತಿಯಲ್ಲಿ ಮಕ್ಕಳಿಗೆ ಮಾಡಿಸ್ಬೋದು ಅಂತ ವಿಡಿಯೋನ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಮತ್ತೆ ಇದೇ ರೀತಿ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. Until then, take care. Bye bye. Thank you for watching friends.